ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಾನು ಹಾಕೋ 3 ಕಥೆಗಳಲ್ಲಿ ಯಾವ ಕತೆ ಹೆಚ್ಚು ಇಷ್ಟ ಆಗುತ್ತೋ ಅದಕ್ಕೆ ಕಮೆಂಟ್ ಮಾಡಿ ತಿಳಿಸಿ. ಆ ಕತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗುವುದು. ಅವಳು ಆಸರೆಗೆ ಎಂಬಂತೆ ಅವನ ತೋಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು. ಆ ಕೈ ನವಿರಾಗಿ ಕಂಪಿಸುತ್ತಿದ್ದುದು ಅವನ ಗಮನಕ್ಕೂ ಬಂದಿತ್ತು. ಅವನಿಂದ ಸರಿದು ಸಾರಿ ತೊದಲಿದಳು. ಬಳಿಕ ಥ್ಯಾಂಕ್ಸ್ ಎಂದಾಗ ಸ್ವಲ್ಪ ಹೆಚ್ಚು ಕಡಿಮೆಯಾಗಿದ್ರು. ನಿಮ್ಮ ತಂದೆ ತಾಯಿಯನ್ನ ಸಾರಿ ಕೇಳಬೇಕಾಗಿತ್ತು. ಪಾಪ, ಅವರು ನಿಮ್ಮನ್ನು ಇಷ್ಟು ದೊಡ್ಡ ಮಾಡಬೇಕಾದ್ರೆ ಅದೆಷ್ಟು ಕಷ್ಟಪಟ್ಟರೋ. ಜೀವನದಲ್ಲಿ ಕಷ್ಟ ಬಂದಾಗ ಅದನ್ನು ಧೈರ್ಯವಾಗಿ ಎದುರಿಸಬೇಕು. ಅದು ಬಿಟ್ಟು ಸಾಯೋ ಪ್ರಯತ್ನ ಯಾವತ್ತೂ ಮಾಡಬಾರ್ದು. ನಿಮ್ಮನ್ನ ಆಗ ನೋಡಿದಾಗಲೇ ನೀವು ಯಾವುದೋ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತ ನನಗೆ ಅನ್ನಿಸ್ತು. ತಲೆ ತಗ್ಗಿಸಿ ನಿಂತಿದ್ದ ಅವಳನ್ನು ಆಳವಾಗಿ ನೋಡುತ್ತಾ ಮಾತಿನಲ್ಲಿ ಚಾಟಿಯ ಏಟು ಬೀಸುತ್ತಿದ್ದ ಅಶ್ವಿಜ್ ಈಗ 2ನೇ ಬಾರಿ ಅವಳನ್ನು ತಪ್ಪಾಗಿ ಅರ್ಥೈಸಿಕೊಂಡಿದ್ದ. ಅವಳೇನು ಆತ್ಮಹತ್ಯೆ ಮಾಡುವ ಉದ್ದೇಶದಿಂದ ಅಲ್ಲಿಗೆ ಬಂದಿರಲಿಲ್ಲ. ಆದರೆ ಅವನು ತಪ್ಪಾಗಿ ಅರ್ಥ ಮಾಡಿಕೊಂಡು ಬೈಯುತ್ತಲೇ ಇದ್ದ. ಉರಿನೋಟ ಮತ್ತು ಅವ್ಯಾಹತವಾಗಿ ಹರಿದು ಬರುತ್ತಿರುವ ಬೈಗಳ ಬೇರೆ. ಅವಳೀಗ ಅತ್ಯಂತ ಹೀನಾಯ ಪರಿಸ್ಥಿತಿಯಲ್ಲಿದ್ದಳು. ಅವಮಾನ, ಆಘಾತದಿಂದಾಗಿ ಅವಳ ದುಃಖದ ಕಟ್ಟೆ ಒಡೆದಿತ್ತು. ಅವಳ ಕಣ್ಣಂಚಿನಿಂದ ನೀರು ಇಣುಕಿತು. ಕಣ್ಣೆವೆಯಂಚಲ್ಲಿದ್ದ ನೀರು ಅವಳ ಕೆನ್ನೆಯ ಮೇಲೆ ಅವ್ಯಾಹತವಾಗಿ ಹರಿಯಿತು. ಅವಳು ತನ್ನ ಕೈಗಳಿಂದ ಮುಖ ಮುಚ್ಚಿಕೊಂಡಳು. ಅವಳು ಅಳುತ್ತಿದ್ದಾಳೆಂದು ಅಲುಗಾಡುತ್ತಿದ್ದ ದೇಹದಿಂದಲೇ ತಿಳಿಯುತ್ತಿತ್ತು ಅವನಿಗೆ. ನನ್ನಿಂದಾಗಿ ನಿಮಗೆ ತುಂಬ ತೊಂದರೆ ಆಯಿತು. ನಿಮ್ಮ ಬಟ್ಟೆಯನ್ನು ನಾನೇ ವಾಶ್ ಮಾಡಿಕೊಡ್ತೀನಿ, ಅಳುವಿನ ಮಧ್ಯೆಯೇ ಹೇಳಿದಾಗ ಕೋಪದಿಂದ ಬಿರುಸಾಗಿದ್ದ ಅಶ್ವಿಜ್ನ ಮುಖ ಅವಳ ಕಣ್ಣೀರು ಕಂಡೊಡನೆ ಜರ್ರನೆ ಇಳಿದು ಹೋಯಿತು. ಸಾರಿ. ಕಣ್ಣುಗಳನ್ನು ಮುಚ್ಚಿದ್ದ ಅವಳ ಕೈಯನ್ನು ಸರಿಸಿ ಪ್ಯಾಂಟ್ ಜೇಬಿನಿಂದ ತನ್ನ ಕರವಸ್ತ್ರವನ್ನು ತೆಗೆದು ಬೇಗ ಕಣ್ಣೊರೆಸ್ಕೊಳ್ಳಿ. ನೀವು ಅತ್ತಿದ್ದು ನೋಡಿದರೆ ನಾನು ನಿಮ್ಮನ್ನು ಏನೋ ಮಾಡಿದ್ದೀನಿ ಅಂದ್ಕೊಂಡು ನನಗೆ 2 ಏಟು ಬಿದ್ದರೂ ಹೆಚ್ಚಲ್ಲ. ಪ್ಲೀಸ್ ಸಮಾಧಾನ ಮಾಡಿಕೊಳ್ಳಿ. ಅವಳ ಆಳು ಕಂಡು ಪರಿಸ್ಥಿತಿಯನ್ನು ತಿಳಿಗೊಳಿಸಲು ಅವಳನ್ನು ಸಮಾಧಾನಪಡಿಸುತ್ತಿದ್ದ ಅಶ್ವಿಜ್. ಇತ್ತ ಅದೇ ಸಮಯದಲ್ಲಿ ಆ ಹುಡುಗಿ ಅಧಿಕ ಪ್ರಸಂಗದ ಕೆಲಸ ಮಾಡಿದಾಳೆ. ಇಂದಲ್ಲದಿದ್ದರೆ ಮುಂದೆ ಅವಳಿಂದ ಅಪಾಯ ಆಗುವ ಸಾಧ್ಯತೆ ಇದೆ. ಮಾತ್ರ ಅಲ್ಲ, ಅವಳು ಮಾಡಿರುವ ಮೊದಲ ತಪ್ಪು ಅಂದರೆ ಈ ಪ್ರಮೋದ್ನ ಕೆಲಸಕ್ಕೆ ಅಡ್ಡಿ ಬಂದಿರೋದು. ಆದ್ದರಿಂದ ಅವಳಿಗೆ ಈ ಭೂಮಿ ಮೇಲೆ ಬದುಕುವ ಹಕ್ಕಿಲ್ಲ. ಆದಷ್ಟು ಬೇಗ ಅವಳನ್ನು ಶಿವನ ಪಾದ ಸೇರಿಸಿಬಿಡಿ. ಅವನ ಮುಖದಲ್ಲಿ, ಕಣ್ಣುಗಳಲ್ಲಿ ಕ್ರೂರತೆ ನೃತ್ಯವಾಡುತ್ತಿತ್ತು. ಪಾಪ, ಚಿಕಿತ್ಸಾ ತನ್ನ ಪರೋಪಕಾರಿ ಬುದ್ಧಿಯಿಂದಾಗಿ ಸಾವಿನ ಮಡುವಿನಲ್ಲಿದ್ದ ಪ್ರತ್ಯಕ್ಷನನ್ನು ರಕ್ಷಿಸಿದ್ದಳು. ಅದರ ಬದಲಾಗಿ ತಾನೇ ಪ್ರಾಣ ಕಳೆದುಕೊಳ್ಳುತ್ತಾಳಾ? ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ. ವೀಕ್ಷಕರೇ, ನಿನ್ನೊಲವಿನ ಆಸರೆಯಲ್ಲಿ ಕಥೆಯನ್ನು ನಾಳೆ ಬೆಳಗ್ಗೆ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.